ಯಾವ್ದ್ರಲ್ಲಿ ಚೆನ್ನಾಗಿದ್ದೀರಾ? ಈಗ ಸ್ಪೋರ್ಟ್ಸ್, ಮ್ಯೂಸಿಕ್, ಇಂಟ್ರಾಪರ್ಸನಲ್, ಮ್ಯಾನೇಜ್ಮೆಂಟ್, ಇವಾಗ ಕಾಮರ್ಸ್ ಬಗ್ಗೆ ಮಾತಾಡಿದ್ರು. ಸಮ್ಮನ್ ಆಸ್ ಅಬೌಟ್ SCBA. ಸೊ ಇವೆಲ್ಲನೂ ನಿಮಗೆ ಈಸಿಯಾಗಿ ಚೂಸ್ ಮಾಡ್ಕೊಳ್ಳೋಕ್ಕೆ. ಯಂಗ್ ಪಾಪ್ಯುಲೇಷನ್ ಕಮ್ಮಿ ಇದೆ. ಬೇರೆ ದೇಶದಿಂದ ಎಸ್ಪೆಷಲಿ ಫ್ರಮ್ ಇಂಡಿಯಾ ಇಂದ ಅವರು ತುಂಬಾ ಜನರನ್ನ ಕೆಲಸಕ್ಕೆ ತಗೊಳ್ತಾ ಇದ್ದಾರೆ. ನೀವು PUC ಮುಗಿಸಿದ್ರೆ ಸಾಕು. PUC ಇವಾಗ ನೀವು PUC ಓದೋವಾಗಲೇ ಜರ್ಮನಿ ಲ್ಯಾಂಗ್ವೇಜ್ ಕಲಿಸ್ಕೊಂಡು PUC ಹಾಕಿದ ತಕ್ಷಣ ಜರ್ಮನಿನಲ್ಲಿ ಯಾವುದೆಲ್ಲ ಕಾಲೇಜಿಗೆ ನೀವು ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದೇ ಕಾಲೇಜಿಗೆ ಹೋಗ್ಬೇಕು ಅಂದ್ರೂ ಫ್ರೀಯಾಗಿ ಎಜುಕೇಶನ್ ಸಿಗುತ್ತೆ. ಇಲ್ಲಿಂದ ಹೋಗೋದಕ್ಕೆ ಮಾತ್ರ ಖರ್ಚು. ಫ್ರೀ ಎಜುಕೇಶನ್ ಜೊತೆ ನೀವು ಓದೋದಕ್ಕೆ ನಿಮಗೆ 1.5 ಲಕ್ಷ ರೂಪಾಯಿ ಇವತ್ತಿಗೆ ಸ್ಟೈಪಂಡ್ ಕೊಡಬೇಕು ಗೌರ್ಮೆಂಟ್. ನೀವು ಓದೋದಕ್ಕೆ ನೀವು 1.25 ಲಕ್ಷ ಸ್ಟೈಪಂಡ್ ಕೊಡ್ತಾರೆ ಗೌರ್ಮೆಂಟ್. ಸೊ ಆ ಆಪ್ಷನ್ಸ್ ನಿಮಗೆ 10th ಆದಮೇಲೆ ಫಾರಿನ್ ಲ್ಯಾಂಗ್ವೇಜ್ ಕಲಿತ್ಕೊಂಡ್ರೆ ಯು ವಿಲ್ ಜಪಾನು, ಜರ್ಮನಿ, ಫ್ರಾನ್ಸು ಈ 3 ದೇಶದಲ್ಲಿ ನಿಮಗೆ ಆಪ್ಷನ್ಸ್ ಸಿಗುತ್ತೆ. ನೀವು ಏನು ಓದಬೇಕಾದ್ರೂ ಅದಕ್ಕೆ ಫ್ರೀ ಆಗೋದು. ತುಂಬ ಚುರುಕಾಗಿ ಕಾನ್ಸಂಟ್ರೇಷನ್ ಆಗಲಿ ಫೋಕಸ್ ಮಾಡಿ ತುಂಬ ಅವರಲ್ಲಿ ನಾವು ಹೇಳ್ಕೊಳ್ತಾ ಇದ್ದೀವಿ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಅಂದರೆ ಕ್ಲಾಸಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡೋದಲ್ಲ.